ಅಕ್ಕ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ ಇದೆ, ಹೋಟೆಲ್ಗೆ ಹೋಗಿ ಬರ್ತೀನಿ. ಅದಕ್ಕೆ ಯಾಕೆ ಹೋಟ್ಲಿಗೆ ಹೋಗ್ತೀಯಾ? ಹೋಟೆಲ್ ಸ್ಟೈಲ್ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೊಡ್ತೀನಿ ಬಾ. ಮೊದಲನೇದಾಗಿ ಒಂದು ಪಾನ್ಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಖಾರಕ್ಕೆ ತಕ್ಕಂತೆ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಮನೆಯಲ್ಲೇ ಬಿರಿಯಾನಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ. 1 ಇಂಚ್ ಚಕ್ಕೆ, 3 ಲವಂಗ, 2 ಏಲಕ್ಕಿ, 1/2 ಸ್ಪೂನ್ ಕಲ್ಲುವ್ವ, 2 ಪಲಾವ್ ಎಲೆ, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಮೆಣಸು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀರಾ ತಾನೆ? 3 ಸ್ಪೂನ್ ಮೊಸರು, 1/4 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅಂತೂ ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ. ನಿಂಗೆ ಟೇಸ್ಟಿಯಾಗಿ ಬಿರಿಯಾನಿ ಬೇಕು ಅಂದ್ರೆ ಇದೆಲ್ಲ ಮಾಡಬೇಕು ತಾನೆ? ಅಕ್ಕ ಆಯಿಲ್ ಎಷ್ಟು ಹಾಕೊಂಡ್ರಿ? 5 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎರಡು ಮೀಡಿಯಂ ಸೈಜ್ ಆನಿಯನ್ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. 1 ಮೀಡಿಯಂ ಸೈಜ್ ಟೊಮೆಟೊ ಹಾಕ್ಕೊಂಡು ಅದು ಕುಕ್ ಆದಮೇಲೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. 1/4 ಸ್ಪೂನ್ ಅರಿಶಿನ, ಗ್ರೀನ್ ಪೇಸ್ಟು, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಬಿರಿಯಾನಿ ಪೌಡರು ಹಾಕ್ಕೊಂಡು ಜೊತೆಗೆ 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಗ್ರೀನ್ ಪೇಸ್ಟು ಚೆನ್ನಾಗಿ ಕುಕ್ ಆಗಿದೆ. 1/4 ಕಪ್ ಮೊಸರು, ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಅಕ್ಕ ಚಿಕನ್ ಕುಕ್ ಆಗಿದೆ, ಇದಕ್ಕೆ ಅಕ್ಕಿ ಹಾಕ್ಲಾ? ನಾವು ಅರ್ಧ kg ಚಿಕನ್ ತಗೊಂಡಿರೋದ್ರಿಂದ ಅರ್ಧ kg ಅಕ್ಕಿ ಹಾಕಿ 1:2 ರೇಷು ನೀರು ಹಾಕಿ ಒಂದು 10 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಲೆಮನ್ ಹಾಕಿ 1 ನಿಮಿಷ ಕುಕ್ ಮಾಡಿದ್ರೆ ಚಿಕನ್ ಬಿರಿಯಾನಿ ರೆಡಿ. ಮನೇಲೆ ಹೋಟೆಲ್ ಸ್ಟೈಲ್ ಬಿರಿಯಾನಿ ಮಾಡ್ಕೋಬಹುದು ಅಂದಮೇಲೆ ಹೋಟೆಲ್ಗೆ ಯಾಕೆ ಹೋಗ್ಬೇಕು ಅಲ್ವಾ ಅಕ್ಕ? ಟೇಸ್ಟ್ ಮಾಡಿ ನೋಡ್ಲಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.